ನಮಸ್ಕಾರ. ಕೆಲವೊಮ್ಮೆ ಉತ್ತರ ಕೊಡೋಕ್ ಆಗದೇ ಇರೋ ಪ್ರಶ್ನೆಗಳಿಗೆ ನಾವು ಹೇಗೆ ಉತ್ತರಿಸ್ಬೋದು? ಬನ್ನಿ, ಇವತ್ತು ಬೀರ್ಬಲ್ನ ಚತುರತೆಯ ಈ ಒಂದು ಅದ್ಭುತ ಕಥೆಯನ್ನ ಕೇಳೋಣ. ಒಂದು ಸರಳವಾದ ಪ್ರಶ್ನೆ ಹೇಗೆ ಬುದ್ಧಿವಂತಿಕೆಯ ಒಂದು ದೊಡ್ಡ ಪಾಠ ಆಗುತ್ತೆ ಅಂತ ನೋಡೋಣ. ಕಥೆ ಶುರುವಾಗೋದೇ ಇಲ್ಲಿಂದ. ಚಕ್ರವರ್ತಿ ಅಕ್ಬರ್ ತನ್ನ ಮಂತ್ರಿ ಬೀರಬಲ್ನ ಬುದ್ಧಿವಂತಿಕೆಯನ್ನ ಪರೀಕ್ಷೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಅದು ಯಾವುದೋ ಸಾಮಾನ್ಯ ಪ್ರಶ್ನೆ ಅಲ್ಲ, ಅದೊಂದು ಒಗಟು. ಯಾರಿಂದಲೂ ಉತ್ತರ ಹೇಳೋಕಾಗ್ದೇ ಇರೋ ಒಗಟು. ಹೇಳು ಬೀರಬಲ್, ನಮ್ಮ ನಗರದಲ್ಲಿ ಒಟ್ಟು ಎಷ್ಟು ಕಾಗೆಗಳಿವೆ? ಕಲ್ಪನೆ ಮಾಡಿಕೊಳ್ಳಿ, ಅರಮನೆಯ ಒಂದು ಸುಂದರವಾದ ತೋಟ. ಅಲ್ಲಿ ಚಕ್ರವರ್ತಿ ಅಕ್ಬರ್ ಮತ್ತು ಅವರ ಅತೀ ಬುದ್ಧಿವಂತ ಮಂತ್ರಿ ಬೀರ್ಬಲ್ ಸುಮ್ನೆ ವಾಯುವಿಹಾರ ಮಾಡ್ತಾ ಇದ್ರು. ಆದ್ರೆ ಅದು ಕೇವಲ ಒಂದು ಸಾಮಾನ್ಯ ಸಂಜೆ ಆಗಿರ್ಲಿಲ್ಲ. ಅಕ್ಬರ್ಗೆ ಆಗಾಗ ಬೀರ್ಬಲ್ನ ಬುದ್ಧಿಶಕ್ತಿಯನ್ನ ಪರೀಕ್ಷೆ ಮಾಡೋದು ಅಂದ್ರೆ ಬಹಳ ಇಷ್ಟ. ಅವರಿಬ್ಬರ ನಡುವಿನ ಮಾತುಕತೆಗಳು ನೋಡೋಕೆ ಆಟದ ತರಹ ಇದ್ರೂ ಅವು ಬುದ್ಧಿವಂತಿಕೆಯ ಗಂಭೀರ ಪರೀಕ್ಷೆಗಳೇ ಆಗಿರ್ತಿದ್ವು. ಹೀಗೆ ಮಾತಾಡ್ತಾ ಇರುವಾಗ ಅಕ್ಬರ್ ಕಣ್ಣಿಗೆ ಆಕಾಶದಲ್ಲಿ ಹಾರಾಡ್ತಾ ಇರೋ ಕಾಗೆಗಳು ಬಿದ್ವು. ಅಷ್ಟೇ, ತಕ್ಷಣ ತಲೆಯಲ್ಲಿ ಒಂದು ಹೊಸ ಸವಾಲ್ ಹಾಕೋ ಐಡಿಯಾ ಬಂತು. ನೋಡೋಕೆ ತುಂಬಾ ಸರಳ, ಆದ್ರೆ ಉತ್ತರಿಸೋಕೆ ಅಸಾಧ್ಯವಾದ ಪ್ರಶ್ನೆಯದು. ಈ ಪ್ರಶ್ನೆ ಕೇಳಿದಾಗ ಅಕ್ಬರ್ ಮುಖದಲ್ಲಿ ಒಂದು ನಗು ಇತ್ತು. ಯಾಕಂದ್ರೆ ಇದು ಯಾರಿಂದಲೂ ಉತ್ತರ ಹೇಳೋಕೆ ಆಗಲ್ಲ ಅಂತ ಅವರಿಗೆ ಗೊತ್ತಿತ್ತು. ಈ ಸಲನಾದ್ರೂ ತನ್ನ ಚಾಣಾಕ್ಷ ಮಂತ್ರಿಯನ್ನ ಪೇಚಿಗೆ ಸಿಲುಕ್ಸೆಬಿಟ್ಟೆ ಅಂತ ಅಕ್ಬರ್ ಅನ್ಕೊಂಡಿದ್ದ. ಆದ್ರೆ ಬೀರ್ಬಲ್ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ತುಂಬಾನೇ ಆತ್ಮವಿಶ್ವಾಸದಿಂದ ಒಂದು ನಿಖರವಾದ ಸಂಖ್ಯೆಯನ್ನ ಹೇಳ್ಬಿಟ್ಟ. ಮಹಾರಾಜರೇ, ನಮ್ಮ ನಗರದಲ್ಲಿ ನಿಖರವಾಗಿ 63,218 ಕಾಗೆಗಳಿವೆ ಅಂತ ಪಕ್ಕಾ ಖಚಿತವಾಗಿ ಹೇಳ್ದ. ಈ ಉತ್ತರ ಕೇಳಿ ಅಕ್ಬರ್ಗೆ ಆಶ್ಚರ್ಯವಾಯಿತು. ಅವರು ಸುಮ್ನೆ ಬಿಡ್ತಾರಾ? ತಕ್ಷಣ ಬೀರ್ಬಲ್ನ ತರ್ಕವನ್ನ ಪರೀಕ್ಷೆ ಮಾಡಕ್ಕೆ ಶುರು ಮಾಡಿದ್ರು. ಒಂದ್ ರೀತಿ ಬಲೆನೇ ಹಾಕಿದ್ರು. ಅದಕ್ಕೆ ಬೀರ್ಬಲ್ ತುಂಟತನದಿಂದ ನಗುತ್ತಾ, ಅದಕ್ಕೇನು ಮಹಾರಾಜರೇ, ಸಿಂಪಲ್. ಕಾಗೆಗಳ ಸಂಖ್ಯೆ ಹೆಚ್ಚಿದ್ರೆ ನಮ್ಮ ಪಕ್ಕದ ಊರುಗಳಿಂದ ಕೆಲವು ಕಾಗೆಗಳು ತಮ್ಮ ಸಂಬಂಧಿಕರನ್ನ ನೋಡಕ್ಕೆ ಬಂದಿವೆ ಅಂತ ಅರ್ಥ ಅಂದ. ಅಕ್ಬರ್ ಅಷ್ಟಕ್ಕೆ ಸುಮ್ನಾಗ್ಲಿಲ್ಲ. ಸರಿ, ಹಾಗಾದ್ರೆ ನಾವ್ ಎಣಿಸಿದಾಗ ನೀನ್ ಹೇಳಿದ ಸಂಖ್ಯೆಗಿಂತ ಕಮ್ಮಿ ಇದ್ರೆ ಏನ್ ಮಾಡೋದು ಅಂತ ಮತ್ತೊಂದು ಪ್ರಶ್ನೆ ಕೇಳಿ ಇನ್ನೊಂದು ಕಡೆಯಿಂದ ಬೀರ್ಬಲ್ನನ್ನ ಪರೀಕ್ಷೆ ಮಾಡೋಕ್ ನೋಡ್ದ. ಬೀರಬಲ್ನ ಜಾಣ್ಮೆ ಇರೋದೇ ಇಲ್ಲಿ. ಅವನು ಹೇಳ್ದ, ಅದಕ್ಕೂ ಸರಳ ಕಾರಣ ಇದೆ ಮಹಾಸ್ವಾಮಿ. ನಮ್ಮ ನಗರದ ಕೆಲವು ಕಾಗೆಗಳು ತಮ್ಮ ಸಂಬಂಧಿಕರನ್ನ ನೋಡೋಕೆ ಪಕ್ಕದ ಊರಿಗೆ ಹೋಗಿವೆ ಅಂತಾಯ್ತು. ನೋಡಿ, ಪ್ರತಿಯೊಂದ ಸಾಧ್ಯತೆಗೂ ಅವನ ಹತ್ರ ಉತ್ತರ ರೆಡಿ ಇತ್ತು. ಇದೇ ಬೀರಬಲ್ನ ಚಾಣಾಕ್ಷತನ. ಅವನು ಕೊಟ್ಟ ಉತ್ತರ ತಾರ್ಕಿಕವಾಗಿ ಪರಿಪೂರ್ಣವಾಗಿತ್ತು. ಅದನ್ನು ಯಾರಿಂದಲೂ ಸುಳ್ಳು ಅಂತ ಸಾಬೀತ್ ಮಾಡೋಕೆ ಸಾಧ್ಯನೇ ಇರ್ಲಿಲ್ಲ. ಈ ಚತುರ ಮತ್ತು ದೋಷರಹಿತ ತರ್ಕವನ್ನ ಕೇಳಿ ಚಕ್ರವರ್ತಿಗೆ ನಗು ತಡೆಯೋಕೆ ಆಗ್ಲಿಲ್ಲ. ಅವರಿಗೆ ಬಹಳಾನೇ ಸಂತೋಷವಾಯಿತು. ಕೊನೆಗೆ ಈ ಕಥೆ ಒಂದು ಸಂಖ್ಯೆಯೊಂದಿಗೆ ಮುಗಿಯೋದಿಲ್ಲ. ಬದಲಿಗೆ ನಿಜವಾದ ಬುದ್ಧಿವಂತಿಕೆ ಅಂದ್ರೆ ಏನು ಅನ್ನೋದನ್ನ ಗುರುತಿಸಿ ಅದನ್ನ ಸಂಭ್ರಮಿಸೋದ್ರೊಂದಿಗೆ ಕೊನೆಯಾಗತ್ತೆ. ಬೀರಬಲ್ ತೋರ್ಸಿದ್ದು ಬರೀ ಬುದ್ಧಿವಂತಿಕೆಯಲ್ಲ. ಇದಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಅದ್ಭುತವಾದ ಪದ ಇದೆ, ಸಮಯ ಪ್ರಜ್ಞೆ. ಅಂದ್ರೆ ಕೇವಲ ಜ್ಞಾನ ಇದ್ರೆ ಸಾಲದು, ಸರಿಯಾದ ಸಮಯದಲ್ಲಿ ಸರಿಯಾದ ತಂತ್ರವನ್ನ ಬಳಸಿ ಸಮಸ್ಯೆಯನ್ನ ಪರಿಹರಿಸೋ ಸಾಮರ್ಥ್ಯ ಇರಬೇಕು. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬಹುದಾದ ಮುಖ್ಯವಾದ ಪಾಠ ಏನು? ಕೆಲವೊಮ್ಮೆ ತುಂಬಾನೇ ಕಷ್ಟ ಅಂತ ಅನ್ಸೋ ಪ್ರಶ್ನೆಗಳಿಗೆ ವಾಸ್ತವಿಕ ಉತ್ತರಗಳಿಗಿಂತ ಒಂದು ಸೃಜನಾತ್ಮಕ ಉತ್ತರವೇ ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ ಅನ್ನೋದು. ಹಾಗಾಗಿ ಈ ಕಥೆ ನಮ್ಗೆ ಒಂದು ಪ್ರಶ್ನೆಯನ್ನ ಕೊಟ್ಟು ಹೋಗುತ್ತೆ. ಮುಂದಿನ ಬಾರಿ ನಮ್ಗೆ ಅಸಾಧ್ಯ ಅಂತ ಅನ್ಸೋ ಒಂದು ಸವಾಲು ಎದುರಾದಾಗ ಅದಕ್ಕೆ ನೇರ ಉತ್ತರ ಹುಡ್ಕೋ ಬದಲು ಬೀರ್ಬಲ್ನ ಹಾಗೆ ಆ ಸಮಸ್ಯೆಯನ್ನೇ ಬೇರೆ ರೀತಿ ನೋಡಿ ಒಂದು ಚತುರವಾದ ಪರಿಹಾರವನ್ನ ಹೇಗೆ ಕಂಡುಹಿಡಿಬೋದು ಯೋಚಿಸಿ.